ತುಂಬ ಕಾಂಟ್ರವರ್ಸಿಲ್ ಇರ್ತಾರೆ ಅವ್ರ ಲೇಡಿ, ತುಂಬ ಫೆರೋಷಿಯಸ್ ಅವರು. ಅವ್ರನ್ನ ನನ್ನ ಒಟ್ಟಿಗೆ ಕರೆದು ಎಲ್ಲ ಇಲ್ಲಿ ಬಂದರು. ಅವಳು ಬಾಯಿಗೆ ಬಂದಂಗೆ ಬೈದ್ಬಿಟ್ಟು ಕರ್ಸ್ದವ್ರಿಗೆ ವರ್ಸ್ಟ್ ವಲ್ಗರ್ ಮಾತು ಬೈದ್ಬಿಟ್ಟು ಹೊಟ್ಟೋದ್ಲು. ಅದು ವಿತ್ ರಾ ವಿಡಿಯೋ ನನ್ನ ಹತ್ರ ಇದೆ. ಈಗ ಹಂಗೆ ಬಂದ್ಬಿಟ್ಟು ಸ್ಟೇಜ್ ಮೇಲೆ ಏನು ಮಾಡಿಬಿಟ್ರು, ಅವ್ರನ್ನೇ ಪುಷ್ ಮಾಡಿಬಿಟ್ರು ಜನ. ವಿತ್ ಒರಿಜಿನಲ್ ವಿಡಿಯೋ ಇದೆ, ಎರಡು ಕಡೆದು ವಿತ್ ಪ್ರೂಫ್ ಕೊಡ್ತೀನಿ, ವಿತ್ ವಿಡಿಯೋ ಕೊಡ್ತೀನಿ, ಅಂದರೆ ಲೈವ್ ವಿಡಿಯೋ ಕೊಡ್ತೀನಿ. ಅವ್ರನ್ನ ಪುಷ್ ಮಾಡಿದ್ಕೆ ಅವ್ರಿಗೆ ಇನ್ಸಲ್ಟ್ ಆಗೋಯ್ತು. ಅಂದರೆ ಜನ ಏನಿದು, ನಾವು ಇಷ್ಟು ದೊಡ್ಡ ಮನುಷ್ಯರು, ಇವನು ಯಾರೋ ನಾಯಿ ಮಾರೋನ್ಗೆ ಈ ಲೆವೆಲ್ಗೆ ವ್ಯಾಲ್ಯೂ ಕೊಡ್ತಾವ್ರಲ್ಲ. ಕನ್ನಡ ಬಿಟ್ಟು ಯಾವ ಭಾಷೆನೂ ಬರಲ್ಲ ನನಗೆ, ಕನ್ನಡ ಒಂದೇ ಬರುತ್ತೆ. ನಾರ್ಮಲ್ ಜನಕ್ಕೆ ಹೀರೋಯಿನ್ನು, ಮಿನಿಸ್ಟರ್ಸು, ಸ್ವಾಮೀಜಿಗಳು ಸೆಲೆಬ್ರಿಟಿ ಆದರೆ ನೀನು ಅವ್ರಗಳಿಗೆ ಸೆಲೆಬ್ರಿಟಿ. ಇಷ್ಟೊಂದು ನೀವು ಹೆಚ್ಚು ಫೇಮಸ್ ಆಗಿರೋದೇ ಸೆಲೆಬ್ರಿಟಿಗಳಿಗೆ ಸೆಲೆಬ್ರಿಟಿ ಅಂತ ಹೇಳಿ. ಯಾಕಂದರೆ ಅಷ್ಟು ಫೇಮಸ್ ಆಗಿದ್ದೀರಾ, ಸೆಲೆಬ್ರಿಟೀಸ್ಗಳು ಬಂದರೂ ನಿಮ್ಮನ್ನ ನೋಡೋಕ್ಕೆ ಮತ್ತು ನಿಮ್ಮ ಡಾಗ್ನ ನೋಡೋಕ್ಕೆ ತುಂಬ ಜನ ಕಾಯ್ತಾ ಇರ್ತಾರೆ. ಇದ್ರ ಬಗ್ಗೆ ಹೇಳೋದಾದ್ರೆ, ಈ ಒಂದು ಬಿರುದಿನ ಬಗ್ಗೆ. ಆ ಬಿರುದಿನ ಬಗ್ಗೆ ಅಂದರೆ ಈ ನಡುವೆ ನನಗೆ ಫಂಕ್ಷನ್ಗಳಿಗೆ ಕರೀತಾರೆ ಅವರೇ. ಅಂದರೆ ಇವಾಗ ನಾನು ಓದಿರೋದು BCom ಬ್ರ್ಯಾಕೆಟ್, ಅಂದರೆ ನಾನು ಕನ್ನಡ ಮೀಡಿಯಮ್ಮೇ, ಡಿಗ್ರಿ ಮಾಡಿರೋದು ಕನ್ನಡ ಮೀಡಿಯಮ್ಮೇ, ಆದರೆ ಪಾಸ್ ಆಗಿಲ್ಲ, ಡಿಗ್ರಿ ಫೇಲ್ ನಾನು. ಅಂದರೆ BCom ಬ್ರ್ಯಾಕೆಟ್ ಒಳಗಿದ್ರೆ ಫೇಲ್ ಅಂತ, ಅಂದರೆ ನಾನು ಪಾಸ್ ಆಗಿಲ್ಲ, ಫೇಲ್. BCom ಹೋಗಿದ್ದೀನಿ ಅಷ್ಟೇ, ಪಾಸ್ ಮಾಡಿಲ್ಲ. 12 ಎಷ್ಟೋ ಸಬ್ಜೆಕ್ಟ್ ಫೇಲ್. ಸೆಮಿಸ್ಟರ್ ಎಷ್ಟು ಕಂಪ್ಲೀಟ್ ಮಾಡಿದ್ದೀರಾ? ಎಷ್ಟು ಸೆಮಿಸ್ಟರ್ ಕಂಪ್ಲೀಟ್ ಆಗಿದೆ? 1 ಇಯರ್ ಕಂಪ್ಲೀಟ್ ಆಗಿಲ್ಲ, 12 ಸಬ್ಜೆಕ್ಟ್ ಫೇಲ್. ಆಯಿತಾ. ನಾನು ಕನ್ನಡ ಬಿಟ್ಟು ಯಾವ ಭಾಷೆನೂ ಬರಲ್ಲ ನನಗೆ, ಕನ್ನಡ ಒಂದೇ ಬರೋದು. ಹಿಂದಿ ಬಂದು ಈ ನಡುವೆ ಫ್ರೆಂಡ್ಸ್ ಮಾತಾಡಿ ಹಿಂದಿ ಕಲ್ತಿದ್ದೀನಿ. ಇಂಗ್ಲೀಷ್ ನನಗೆ ಬರೋದೇ ಇಲ್ಲ. ನನಗೆ USA ಇಂದ ಬಂದು ಇಂಟರ್ವ್ಯೂಗೆ ಬಂದ್ರೂ ಕನ್ನಡದಲ್ಲೇ ಇಂಟರ್ವ್ಯೂ ಮಾಡಿದ್ದೀನಿ, ಬೇಕಾದ್ರೆ ನೀವೇ ಇಂಗ್ಲೀಷಿಗೆ ಡಬ್ ಮಾಡ್ಕೊಳ್ಳಿ ಅಂತ. ಆ ಥರ ಈ ಥರ ಇರಬೇಕಾದ್ರೆ ಒಂದು ಡಾಕ್ಟ್ರುಗಳ ಫಂಕ್ಷನ್ನು, ಅಂದರೆ ಡಾಕ್ಟ್ರುಗಳ ಫಂಕ್ಷನ್ ಬಂದು ತುಂಬ ಓದಿರೋ ಡಾಕ್ಟ್ರುಗಳದ್ದು ದೊಡ್ಡ ಫಂಕ್ಷನ್ನು. ಅದಕ್ಕೆ ಸಂಬಂಧ, ಡಾಕ್ಟ್ರು ಬಂದರೆ ಸಂಬಂಧ, ಮಿನಿಸ್ಟರ್ಸು, ಸ್ವಾಮೀಜಿಗಳು ಎಲ್ಲ ದೊಡ್ಡವ್ರು ಬಂದಿರ್ತಾರೆ. ನನ್ನ ಕರೆದವ್ರಿಗೆ ನಾನು ಹೇಳ್ತೀನಿ, ಮೇಡಮ್ ಅವರೆಲ್ಲ ಹೋದ್ಮೇಲೆ ನನ್ನ ಕರೀರಿ ಅಂತ. ಅವ್ರಿಗೆ ಅರ್ಥ ಆಗಲ್ಲ. ಅಂದರೆ ಏನಕ್ಕೆ ಅಂತಾರೆ. ಇದ್ದಂಗೆ ಬಾ ಅಂತ. ಬೇಡ ಮೇಡಮ್ ಅಂತೀನಿ. ಅವ್ರು ಪರವಾಗಿಲ್ಲ ಬಾ ಅಂತಾರೆ. ಅವ್ರು ಬಂದು 5 ಮಿನಿಟ್ಸ್ ಆಗಿರುತ್ತೆ. ಆಮೇಲೆ ಅವ್ರು ಬಂದು ಎಲ್ಲರಿಗೂ ಮೊಮೆಂಟೋಸು ಎಲ್ಲ ಕೊಡಬೇಕಿರುತ್ತೆ. ಗೆಸ್ಟ್ಗಳಿಗೆಲ್ಲ ಅವರೇ ಹೈ ಎಂಡ್ ಹೆಸರು ಹೇಳಲ್ಲ, ಅವರು ಎಲ್ಲರಿಗೂ ಕೊಡಬೇಕಾಗಿರುತ್ತೆ. ಆಮೇಲೆ ಇಡೀ ಈವೆಂಟ್ಗೆ ಅವರೇ ತುಂಬ ದೊಡ್ಡವರು, ಅವರೇ ಲಾಂಚ್ ಮಾಡಬೇಕು, ಅವರೇ ಫಂಕ್ಷನ್ ಲಾಂಚ್ ಮಾಡಬೇಕು, ಅವರೇ ಓಪನಿಂಗ್ ಮಾಡಬೇಕು. ಇವರೇನು ಮಾಡ್ತಾರೆ, ಅವರು ಬಂದಾಗ ಅವ್ರಿಗೆ ಜನ ಎಲ್ಲೆಲ್ಲಿ ಕೂತಿರ್ತಾರೆ ಅಲ್ಲೇ ಕೂತಿರ್ತಾರೆ. ನಾನು ಬರ್ತಿದ್ದಂಗೆ ಎಲ್ಲ ಬಾಗ್ಲ ಹತ್ರ ಬಂದು ಫೋಟೋ ಹೊಡಿಯೋದು, ವಿಡಿಯೋ ಮಾಡೋದು. ಆಮೇಲೆ ನನ್ನ ಹಿಂದೆನೇ ಹಂಗೇ ಸ್ಟೇಜಿಗೆ ಬಂದು ಇಡೀ ಈವೆಂಟ್ನ ನನ್ನ ಕೈಯಲ್ಲಿ ಲಾಂಚ್ ಮಾಡಿಸ್ತಾರೆ. ಅದೇನಾಗುತ್ತೆ, ಅವ್ರಿಗೇನು ಬೇಜಾರಾಗುತ್ತೋ ಗೊತ್ತಿಲ್ಲ, ಅವರು ಸ್ಟೇಜ್ ಬಿಟ್ಟು ಹೊಟ್ಟೋಗ್ತಾರೆ. ಆವಾಗ ಮೇಡಮ್ಗೆ ಅರ್ಥ ಆಗುತ್ತೆ ಏನು ಇವನು ಹೇಳಿದ್ದು ಅಂತ. ನಾನೀಗ ಓದಿರೋರವರು, ನಾನು ಏನೂ ಇಲ್ಲ, ನಾನು ನಾಯಿ ಮಾರೋನು. ನನ್ನ ಕೈಯಲ್ಲಿ ಓಲ್ ಇವೆಂಟ್ನ ಕೇಕ್ ಕಟ್ ಮಾಡಿಸಿ ಲಾಂಚ್ ಮಾಡಿಸ್ತಾರೆ. ಆವಾಗ ಅರ್ಥ ಅವ್ರಿಗಾಗುತ್ತೆ, ನಾನು ಏನಕ್ಕೆ ಅವ್ರು ಹೋದ್ಮೇಲೆ ಕರೀರಿ ಅಂತ ಅಂದೆ ಅಂತ ಅವ್ರಿಗೆ ಅರ್ಥ ಆಗುತ್ತೆ. ಏನಂದರೆ ಎಲ್ಲ ಮೀಡಿಯಾ ಅದು ಎಲ್ಲೆಲ್ಲಿದ್ದರೂ ಗೊತ್ತಿಲ್ಲ, ಜನದ ಮಧ್ಯದಿಂದ ಹಂಗೆ ಎದ್ದೆದ್ದು ಎಲ್ಲ ಸ್ಟೇಜ್ ಮೇಲೆ ಬಂದ್ಬಿಟ್ಟು ಸ್ಟೇಜೇ ಹೌಸ್ಫುಲ್ ಆಗೋಯ್ತು. ಅಂದರೆ ಸ್ಟೇಜ್ ಫುಲ್ಲು ಪಬ್ಲಿಕ್ಕು, ಮೀಡಿಯಾ. ಅಲ್ಲಿ ಕಾರ್ಯಕ್ರಮ ನಡೆಯೋಕ್ಕೆ ಆಗ್ತಾ ಇಲ್ಲ. ಇವ್ರು ಅಷ್ಟಕ್ಕೆ ಬೇಜಾರು ಮಾಡಿಕೊಂಡು ಸ್ಟೇಜಿಂದ ಹೊರಟರು. ಇದೊಂದು ಬಿಟ್ಟು ಇನ್ನೊಂದು ಮೈಸೂರಲ್ಲಿ ಕರೆದಿದ್ರು. ಮೈಸೂರಲ್ಲೂ ಅದೇ ಥರನೇ ಹೇಳಿದೆ, ಎಲ್ಲ ದೊಡ್ಡವ್ರು ಹೋದ್ಮೇಲೆ ಕರೀರಿ, ಇಲ್ಲ ಬರೋಕ್ಕಿಂತ ಮುಂಚೆ ಕರೀರಿ ಅಂತ. ನಾನು ರೆಡಿ ಇದ್ದೆ ಎಂಟ್ರಿಗೆ. ಇವ್ರೇನು ಮಾಡಿದ್ರು, ಬೇಡ ಎಲ್ಲ ಮೇಲೆ ಬರ್ಲಿತಾಳು ಅಂತ ವೆಯ್ಟ್ ಮಾಡಿಸಿದ್ರು. ಅದು ಒಂದು ನಂಜನಗೂಡು ರೋಡಲ್ಲಿ ಒಂದು ಆಶ್ರಮ ಇದೆ, ಅಲ್ಲಿ ಕರೆದಿದ್ರು. ಅದು ಕನ್ನಡಕ್ಕೆ ಸಂಬಂಧಪಟ್ಟಿದ್ದು, ಕನ್ನಡ ರಾಜ್ಯೋತ್ಸವ ಆ ಥರ ಸಂಬಂಧಪಟ್ಟಿದ್ದು. ಅವತ್ತು ತುಂಬ ಎಲ್ಲ ದೊಡ್ಡವರೇ ಬಂದಿದ್ರು. ಆಮೇಲೆ ಒಬ್ಬರು ಆಗ್ತಾನೆ ವಿನ್ ಆಗಿದ್ರು, ಅವರು ಬಂದಿದ್ದರು. ಅದೇನಾಯಿತು, ನನಗೆ ಅನೌನ್ಸ್ ಮಾಡ್ತಾನೆ ಇದ್ದಾರೆ. ನನಗೆ ಸಿಕ್ಸ್ ಸೆನ್ಸ್ ಬೇಡ ಇವ್ರು ಅನೌನ್ಸ್ ಮಾಡಿ ಬೈಕೊಂಡ್ರು ಅವ್ರು ಹೋದ್ಮೇಲೆ ಹೋಗೋಣ ಅಂತ. ಇವ್ರು ಆಚೆನೇ ಬಂದ್ಬಿಟ್ಟು ಹೇಳ್ಕೊಂಡ್ಬಂದ್ಬಿಟ್ರು, ಬಾ ನೀನೇ ಏನಾಗಲ್ಲ ಅಂತ. ತಿರ್ಗಾ ಅದೇ ಥರ ಎಲ್ಲ ಜನ ಎಲ್ಲ ಫುಲ್ ಇದು. ತಿರ್ಗಾ ಹಂಗೆ ಬಂದ್ಬಿಟ್ಟು ಸ್ಟೇಜ್ ಮೇಲೆ ಏನು ಮಾಡಿಬಿಟ್ರು, ಅವ್ರನ್ನೇ ಪುಷ್ ಮಾಡಿಬಿಟ್ರು ಜನ.
ವಿತ್ ಒರಿಜಿನಲ್ ವಿಡಿಯೋ ಇದೆ, ಎರಡು ಕಡೆದು ವಿತ್ ಪ್ರೂಫ್ ಕೊಡ್ತೀನಿ, ವಿತ್ ವಿಡಿಯೋ ಕೊಡ್ತೀನಿ, ಅಂದರೆ ಲೈವ್ ವಿಡಿಯೋ ಕೊಡ್ತೀನಿ. ಅವ್ರನ್ನ ಪುಷ್ ಮಾಡಿದ್ಕೆ ಅವ್ರಿಗೆ ಇನ್ಸಲ್ಟ್ ಆಗೋಯ್ತು. ಅಂದರೆ ಜನ ಏನಿದು ನಾವು ಇಷ್ಟು ದೊಡ್ಡ ಮನುಷ್ಯರು, ಇವನು ಯಾರೋ ನಾಯಿ ಮಾರೋನ್ಗೆ ಈ ಲೆವೆಲ್ಗೆ ವ್ಯಾಲ್ಯೂ ಕೊಡ್ತಾವ್ರಲ್ಲ ಅಂತ. ನಾನು ಅದಕ್ಕೆ ಅವ್ರಿಗೆ ಹೇಳಿದೆ ಆರ್ಗನೈಸರ್ಗೆ, ಸರ್ ನಾನು ಇದಕ್ಕೆ ಹೇಳಿ ಸರ್ ಅಂತ. ಅವ್ರಿಗೆ ಎಷ್ಟು ಸಿಟ್ಟು ಮಾಡ್ಕೊಂಡು ಹೋದ್ರು ಅಂದರೆ ಅವ್ರು ಹಿಂದೆ ಹೋಗಿ ಕರೆದ್ರೂ ಬರಲಿಲ್ಲ. ಎಲ್ಲರಿಗೂ ಮೊಮೆಂಟೋಸ್ ಕೊಡಬೇಕಿತ್ತು, ಅವರು ಕೊಡಲಿಲ್ಲ. ನಿಮ್ಗೆ ಅರ್ಥ ಆಗ್ತಿದೆಯಲ್ಲ ಆ ಥರ. ಅದೇ ಥರ ಇನ್ನೊಂದು ಒಂದು ಪಬ್ಬು, ಕೋರ್ಮಂಗ್ಲಲ್ಲಿ ಒಂದು ಪಬ್ಬು, 2 ಸೆಲೆಬ್ರಿಟಿ, ಅಂದರೆ ಒಂದು ನಾನು, ಒಂದು ಹಿಂದಿ ಬಾಲಿವುಡ್ ಹೀರೋಯಿನ್. ಅವರು ತುಂಬ ಕಾಂಟ್ರವರ್ಸಿಲ್ ಇರ್ತಾರೆ, ಅವ್ರ ಲೇಡಿ ತುಂಬ ಫೆರೋಷಿಯಸ್ ಅವರು. ಅವ್ರನ್ನ ನನ್ನ ಒಟ್ಟಿಗೆ ಕರೆದ್ರು. ನಾನು ಹೇಳಿದೆ, ಸರ್ ಒಂದಿನ ನನ್ನನ್ನು ಕರೀರಿ, ಒಂದಿನ ಅವ್ರನ್ನ ಕರೀರಿ, ಇಬ್ಬರನ್ನೂ ಒಟ್ಟಿಗೆ ಕರಿಬೇಡಿ, ಇಲ್ಲ 1 ಅವರ್ ಗ್ಯಾಪಲ್ಲಿ ಕರೀರಿ, ಬಂದು ಹೋದ್ಮೇಲೆ ಕರೀರಿ ಅಂತ. ಅದೇನಾಯಿತು, ಅವರು ಒಳಗೆ ಹೋಗಿದ್ದಾರೆ, 5-10 ನಿಮಿಷ ಆಗಿದೆ. ಎಲ್ಲರೂ ಅವ್ರ ಜನ ಹೋಗಿ ಅವ್ರು ಅಲ್ಲಿ ನಿಂತಿದ್ರೆ ಎಲ್ಲ ಅಲ್ಲಿದ್ದಾರೆ, ಇಲ್ಲಿ ಫುಲ್ ಖಾಲಿ ಇದೆ, ಯಾಕಂದರೆ ಜನ ಅಲ್ಲಿದ್ದಾರೆ. ಅದು ಎಂಟ್ರೆನ್ಸು. ತಿರ್ಗಾ ಬೇಡ 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 ಅಂದೆ, ಅಲ್ಲಿಂದ ಕರ್ಕೊಂಡು ಬಂದೆ. ಇಲ್ಲಿ ಬರ್ತಿದ್ದಂಗೆ ಇಬ್ಬ ನೋಡಿದ್ರು, ಅವ್ರು ಬರೋಕ್ಕೆ ಸ್ಟಾರ್ಟ್ ಆದರು, ಅಲ್ಲಿ ಸ್ಟೇಜ್ ಫುಲ್ ಖಾಲಿ, ಎಲ್ಲ ಇಲ್ಲಿ ಬಂದರು. ಅವಳು ಬಾಯಿಗೆ ಬಂದಂಗೆ ಬೈದ್ಬಿಟ್ಟು ಕರ್ಸ್ದವ್ರಿಗೆ ವರ್ಸ್ಟ್ ವಲ್ಗರ್ ಮಾತು ಬೈದ್ಬಿಟ್ಟು ಹೊಟ್ಟೋದ್ಲು. ಅದು ವಿತ್ ರಾ ವಿಡಿಯೋ ನನ್ನ ಹತ್ರ ಇದೆ. 10 ನಿಮಿಷಕ್ಕೆ ಕೊಟ್ಟೋದ್ರು. ಅವ್ರು ಇರಬೇಕಾಗಿದ್ದು 2-3 ಅವರ್ಸ್. 10 ನಿಮಿಷ ಬಂದು 10 ನಿಮಿಷ ಆಗಿಲ್ಲ, ವಾಪಸ್ ಹೊಟ್ಟೋದ್ರು. ಅಂದರೆ ಇದರಿಂದ ಏನಾಗಿದೆ ಅಂದರೆ, ಮಾತಾಡ್ಕೊಳ್ಳೋ ಜನ, ನೀನು ಸೆಲೆಬ್ರಿಟಿ, ಈಗ ನಾರ್ಮಲ್ ಜನಕ್ಕೆ ಹೀರೋಯಿನ್ನು, ಮಿನಿಸ್ಟರ್ಸು, ಸ್ವಾಮೀಜಿಗಳು ಸೆಲೆಬ್ರಿಟಿ ಆದರೆ, ನೀನು ಅವ್ರುಗಳಿಗೆ ಸೆಲೆಬ್ರಿಟಿ. ಅಂದರೆ ನೀನು ಬರೋರ್ಗೂ ಅವ್ರದ್ದು ಬಜಾರ್ ಇರುತ್ತೆ. ಆಮೇಲೆ ನೀನು ಬರ್ತಿದ್ದಂಗೆ ಅಲ್ಲಿ ಯಾರು ಕೇರೆ ಮಾಡಲ್ಲ, ಎಲ್ಲ ನೀನು ಹಿಂದೆ ಬಂದುಬಿಡ್ತಾರೆ ಅಂತ. ಅದರಿಂದ ಏನಾಗೋಯ್ತು, ಒಂದು 5-6 ಕಡೆ ನನಗೆ ಸೆಲೆಬ್ರಿಟಿಗಳಿಗೆ ಸೆಲೆಬ್ರಿಟಿ ಅಂತಲೇ ಅವಾರ್ಡ್ ಕೊಟ್ಬಿಟ್ಟಿದ್ದಾರೆ.